Hello, Namaste. I hope you all are doing very well. Today I am going to start the English Grammar Masterclass series, that is day 9. Let's take a high value exam scoring topic that appears in CARTED, GPSTR, HSTR, CET, CTET, KPSC Banking, SSC, etc. ಸೊ ಇವತ್ತು ನಾವು 9ನೇ ದಿನದ ಟಾಪಿಕ್ ಆದಂಥ ಸಿಂಪಲ್ ಕಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ವಾಕ್ಯಗಳ ಒಂದು ಪ್ರಕಾರವನ್ನು ತಿಳ್ಕೊಳ್ಳೋಣ ಅಂತ. ಲೆಟ್ಸ್ ಬಿಗಿನ್ ದ ಕ್ಲಾಸ್. ದಟ್ ಈಸ್ ಸಿಂಪಲ್ ಕಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್. Transformation of sentences. Students struggle with this, which means easy marks for them after your class. English Grammar Masterclass, Day 9. Simple, compound, complex sentences. You people are going to crack the good marks in your exams. What is a simple sentence? A sentence with one subject plus one finite verb plus one idea. ಅಂದರೆ ಸಾಮಾನ್ಯ ವಾಕ್ಯ ಅಂದರೆ ಏನಂದರೆ ಒಂದು ಸಬ್ಜೆಕ್ಟು, ಒಂದು ಫೈನೈಟ್ ಆಗಿರೋ ವರ್ಬ್ ಮತ್ತು ಒಂದು ಐಡಿಯಾ ಇರುತ್ತೆ ಅಂತ. ನಾವು ಕನ್ನಡದಲ್ಲಿ ಅಂದರೆ ಸಾಮಾನ್ಯ ವಾಕ್ಯದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಇವುಗಳನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ಒನ್ ಇಂಡಿಪೆಂಡೆಂಟ್ ಕ್ಲಾಸ್. ಸ್ಟ್ರಕ್ಚರ್ ಅಂದರೆ ಸಿಂಪಲ್ ಸೆಂಟೆನ್ಸ್ ಯಾವಾಗಲೂ ಏನಿರುತ್ತೆ, ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಇರುತ್ತೆ. ಎಕ್ಸಾಂಪಲ್, ಶಿ ಈಸ್ ರೀಡಿಂಗ್. ಐ ಲೈಕ್ ಆ್ಯಪಲ್ಸ್. ಹಿ ವೆಂಟ್ ಟು ಸ್ಕೂಲ್. ಒಂದು ಪೂರ್ಣ ವಿಚಾರ, ಒಂದು ಕ್ರಿಯಾಪದ, ಸಿಂಪಲ್ ಸೆಂಟೆನ್ಸ್ ಅಂತ ಕನ್ನಡದಲ್ಲಿ ನೋಡೋದಾದರೆ. ವಾಟ್ ಈಸ್ ಎ ಕಂಪೌಂಡ್ ಸೆಂಟೆನ್ಸ್? ಟು ಇಂಡಿಪೆಂಡೆಂಟ್ ಕ್ಲಾಸಸ್ ಜಾಯಿಂಡ್ ಬೈ ಅ ಕೋಆರ್ಡಿನೇಟಿಂಗ್ ಕಂಜಕ್ಷನ್. ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂದರೆ ಫ್ಯಾನ್ ಬಾಯ್ಸ್ ಅಂತ. ನಾನು ಈಗಾಗಲೇ ಕಂಜಕ್ಷನ್ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಡಿಟೇಲ್ ಆಗಿರ್ತಕ್ಕಂಥದ್ದನ್ನು ಹೇಳಿದ್ದೀನಿ. ಫ್ಯಾನ್ ಬಾಯ್ಸ್ ಅಂದರೆ ಏನು ಎತ್ತ ಅಂತ. ಇಲ್ಲಿ ಫ್ಯಾನ್ ಬಾಯ್ಸ್ ಅಂದರೆ ಎಫ್ ಅಂದರೆ ಫಾರ್, ಎ ಅಂದರೆ ಆ್ಯಂಡ್, ಎನ್ ಅಂದರೆ ನಾರ್, ಬಿ ಅಂದರೆ ಬಟ್, ಓ ಅಂದರೆ ಆರ್, ವೈ ಅಂದರೆ ಎಟ್, ಎಸ್ ಅಂದರೆ ಸೋ ಅಂತ. ಇವುಗಳ ಜೊತೆಯಲ್ಲಿ ಇಂಡಿಪೆಂಡೆಂಟ್ ಕ್ಲಾಸನ್ನು ಜಾಯಿನ್ ಮಾಡ್ತಕ್ಕಂಥದ್ದು ಅದು ಕಂಪೌಂಡ್ ಸೆಂಟೆನ್ಸ್. ಎಕ್ಸಾಂಪಲ್, ಐ ವರ್ಕ್ಡ್ ಹಾರ್ಡ್ ಆ್ಯಂಡ್ ಐ ಪಾಸ್ಡ್. ಶಿ ಈಸ್ ಟಯರ್ಡ್ ಬಟ್ ಶಿ ಈಸ್ ಹ್ಯಾಪಿ. ಯು ಸ್ಟಡಿ ಆರ್ ಯು ಫೇಲ್. ಇಲ್ಲಿ ಆ್ಯಂಡ್, ಬಟ್, ಆರ್ ಅನ್ನೋ ಕೋಆರ್ಡಿನೇಟೆಡ್ ಕಂಜಕ್ಷನ್ಸನ್ನು ಬಳಸಿದ್ದೀವಲ್ಲ, ಸೊ ಇದನ್ನು ಕಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಎರಡು ಸಿಂಪಲ್ ಸೆಂಟೆನ್ಸ್ ಪ್ಲಸ್ ಸಂಯೋಜಕ ಅಂತ. ಅಂದರೆ ಎರಡು ಸಾಮಾನ್ಯ ವಾಕ್ಯಗಳನ್ನು ಒಂದು ಸಂಯೋಜಕ ಏನು ಮಾಡುತ್ತೆ, ಅದನ್ನು ಜೊತೆಗೂಡಿಸುತ್ತೆ. ಅಂತಹ ಒಂದು ವಾಕ್ಯವನ್ನು ನಾವು ಕಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೇ ಕನ್ನಡದಲ್ಲಿ ಕಂಪೌಂಡ್ ಸೆಂಟೆನ್ಸ್ ಅಂದರೆ ಸಂಯೋಜಿತ ವಾಕ್ಯ ಅಂತ. ಈಗ ನೆಕ್ಸ್ಟು ವಾಟ್ ಈಸ್ ಅ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಮಿಶ್ರ ವಾಕ್ಯ ಅಂತ. ಒನ್ ಮೇನ್ ಕ್ಲಾಸ್ ಪ್ಲಸ್ ಒನ್ ಆರ್ ಮೋರ್ ಸಬ್ಆರ್ಡಿನೇಟ್ ಕ್ಲಾಸಸ್ ಇಂಟ್ರಡ್ಯೂಸ್ಡ್ ಬೈ ಸಬ್ಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂತ. ಸಬ್ಆರ್ಡಿನೇಟಿಂಗ್ ಕಂಜಕ್ಷನ್ಸ್ಗಳಂದರೆ ಬಿಕಾಸ್, ಆಲ್ದೋ, ಇಫ್, ವೆನ್, ವೈಲ್, ಬಿಫೋರ್, ಆಫ್ಟರ್, ಸಿನ್ಸ್, ಅನ್ಲೆಸ್, ದಟ್, ಹೂ, ವಿಚ್ ಈ ಎಲ್ಲವುಗಳು ಕೂಡ ಏನಾಗುತ್ತೆ, ಸಬ್ಆರ್ಡಿನೇಟಿಂಗ್ ಕಂಜಕ್ಷನ್ಸಲ್ಲಿ ಬರುತ್ತೆ. ಸೊ ಒಂದು ಮೇನ್ ಕ್ಲಾಸು ಪ್ಲಸ್ ಒನ್ ಆರ್ ಮೋರ್ ಸಬ್ಆರ್ಡಿನೇಟೆಡ್ ಕ್ಲಾಸಸ್ಸು, ಅದಕ್ಕೆ ಒಂದು ಸಬ್ಆರ್ಡಿನೇಟಿಂಗ್ ಕಂಜಕ್ಷನ್, ಇಷ್ಟು ಸೇರಿದರೆ ಏನಾಗುತ್ತೆ, ಅದು ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ. ಐ ಪಾಸ್ಡ್ ಬಿಕಾಸ್ ಐ ವರ್ಕ್ಡ್ ಹಾರ್ಡ್ ಅಂತ. ವೆನ್ ಶಿ ಅರೈವ್ಡ್ ದ ಕ್ಲಾಸ್ ಸ್ಟಾರ್ಟೆಡ್. ಈ ರೀತಿಯಾಗಿರ್ತಕ್ಕಂಥದ್ದು. ಕನ್ನಡದಲ್ಲಿ ನೋಡೋದಾದರೆ ಮೇನ್ ಕ್ಲಾಸ್ ಪ್ಲಸ್ ಸಬ್ಆರ್ಡಿನೇಟ್ ಕ್ಲಾಸ್, ಕಾರಣ, ಷರತ್ತು, ಸಮಯ ಅಂತ. ಆ ಮೇನ್ ಕ್ಲಾಸಿಗೆ ಒಂದು ಕಾರಣ ಇರುತ್ತೆ, ಒಂದು ಷರತ್ತಿರುತ್ತೆ, ಒಂದು ಸಮಯ ಇರುತ್ತೆ. ಹಾಗೆ ಒಂದು VIP ಎಕ್ಸಾಮ್ ರೂಲ್ಸನ್ನು ನೋಡೋಣ. ಟ್ರಾನ್ಸ್ಫಾರ್ಮೇಷನ್ಗೆ ಸಿಂಪಲ್ ಟು ಕಂಪೌಂಡ್. ಯೂಸ್ ಆ್ಯಂಡ್, ಬಟ್, ಆರ್, ಸೋ. ಎಕ್ಸಾಂಪಲ್, ಸಿಂಪಲ್, ಹಿ ವರ್ಕ್ ಹಾರ್ಡ್ ಟು ಪಾಸ್. ಕಂಪೌಂಡ್, ಹಿ ವರ್ಕ್ ಹಾರ್ಡ್ ಆ್ಯಂಡ್ ಹಿ ಪಾಸ್ಡ್. ನೋಡ್ರಿ ಇಲ್ಲಿ ಸಿಂಪಲ್ ಆಗಿ ಜಸ್ಟ್ ಹಿ ವರ್ಕ್ ಹಾರ್ಡ್ ಟು ಪಾಸ್ ಅನ್ನೋದು ಸಿಂಪಲ್ ಇದೆ ಸೆಂಟೆನ್ಸ್. ಕಂಪೌಂಡ್ ಮಾಡಬೇಕಾದ್ರೆ ಅದರಲ್ಲಿ ಏನು ಮಾಡಬೇಕು ನಾವು, ಇಲ್ಲಿ ಆ್ಯಂಡ್, ಬಟ್, ಆರ್, ಸೋ ಈ ರೀತಿ ಫ್ಯಾನ್ ಬಾಯ್ಸನ್ನು ಯೂಸ್ ಮಾಡಬೇಕಾಗುತ್ತೆ ಅಂತ. ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್. ಕಂಪೌಂಡ್ ಟು ಕಾಂಪ್ಲೆಕ್ಸ್ ಮಾಡಬೇಕಂದ್ರೆ ರಿಪ್ಲೇಸ್ ಆ್ಯಂಡ್, ಆರ್, ಬಟ್ ವಿತ್ ಬಿಕಾಸ್, ಆಲ್ದೋ, ವೆನ್, ಇಫ್ ಇವುಗಳನ್ನು ರಿಪ್ಲೇಸ್ ಮಾಡಬೇಕು ಅಂತ. ಕಂಪೌಂಡಲ್ಲಿ ಹಿ ವರ್ಕ್ ಹಾರ್ಡ್ ಆ್ಯಂಡ್ ಹಿ ಪಾಸ್ಡ್ ಅನ್ನೋದು ಕಂಪೌಂಡ್ ಸೆಂಟೆನ್ಸು. ಇದನ್ನು ಕಾಂಪ್ಲೆಕ್ಸ್ ಮಾಡಬೇಕಾದ್ರೆ ಆ್ಯಂಡ್ ತೆಗಿಬೇಕು, ಬಿಕಾಸನ್ನು ಸೇರಿಸಬೇಕು. ಹಿ ಪಾಸ್ಡ್ ಬಿಕಾಸ್ ಹಿ ವರ್ಕ್ಡ್
ಹಾರ್ಡ್ ಅಂತ. ಸ್ವಲ್ಪ ರಿವರ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಅಂತ. ಕಾಂಪ್ಲೆಕ್ಸ್ ಟು ಸಿಂಪಲ್ ಮಾಡೋದಿದ್ರೆ ರಿಮೂವ್ ಸಬಾರ್ಡಿನೇಟ್ ಲಿಂಕರ್ಸ್, ಯೂಸ್ ಟು ಇನ್ ಸ್ಪೈಟ್ ಆಫ್, ಬಿಕಾಸ್ ಆಫ್. ಅಂದರೆ ಸಬಾರ್ಡಿನೇಟ್ ಲಿಂಕರ್ಸ್ಗಳೇನಿರುತ್ತಲ್ಲ ಅದನ್ನು ತೆಗಿಬೇಕು, ಅದರ ಜಾಗದಲ್ಲಿ ಈ ಇನ್ಸ್ಪೈಟ್ ಆಫು ಬಿಕಾಸ್ ಆಫನ್ನು ಸೇರಿಸಬೇಕು ಅಂತ. ಎಕ್ಸಾಂಪಲ್, ಕಾಂಪ್ಲೆಕ್ಸ್ ಇದ್ದಿದ್ದು ಹಿ ಪಾಸ್ಡ್ ಬಿಕಾಸ್ ಹಿ ವರ್ಕ್ ಹಾರ್ಡ್, ಇದು ಕಾಂಪ್ಲೆಕ್ಸ್. ಇದನ್ನು ಸಿಂಪಲ್ ಮಾಡಬೇಕಾದ್ರೆ ಹಿ ವರ್ಕ್ ಹಾರ್ಡ್ ಟು ಪಾಸ್ ಅಂತ ಟು ಅನ್ನು ಸೇರಿಸೋದು ಸಿಂಪಲ್ಲಾಗಿ. ಪ್ರಾಕ್ಟೀಸ್ ಡಿಕ್ಟೇಷನ್ ಕ್ವೆಶನ್ಸ್ಗಳನ್ನು ನೋಡೋಣ. ಟ್ರಾನ್ಸ್ಫಾರ್ಮ್, ಹಿ ಸ್ಟಡಿಡ್ ಹಾರ್ಡ್ ಆ್ಯಂಡ್ ಹಿ ಸಕ್ಸೀಡೆಡ್, ಇದು ಕಾಂಪ್ಲೆಕ್ಸ್. ವೆನ್ ಶಿ ಸಾ ದ ಸ್ನೇಕ್ ಶಿ ಸ್ಕ್ರೀಮ್ಡ್. He must run or he will miss the bus. She was tired but she worked. She left early because she was ill. ಅಂದರೆ ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಕ್ಕಂಥವುಗಳನ್ನು ಮಾಡಬೇಕು ನಾವು ಅಂತ. ಕಾಂಪ್ಲೆಕ್ಸನ್ನು ಮಾಡಬೇಕು, ಇದನ್ನು ಕಾಂಪ್ಲೆಕ್ಸ್ ಮಾಡಬೇಕು, ಇದನ್ನು ಸಿಂಪಲ್ ಮಾಡಬೇಕು, ಹೀಗೆ. ಆನ್ಸರ್ಸ್ ನೋಡೋಣವಾ. ಹಿ ಸಕ್ಸಿಡೆಡ್ ಬಿಕಾಸ್ ಹಿ ಸ್ಟಡಿಡ್ ಹಾರ್ಡ್ ಅಂತ. ಇಲ್ಲೇನಿತ್ತು, ಹಿ ಸ್ಟಡಿಡ್ ಹಾರ್ಡ್ ಆ್ಯಂಡ್ ಹಿ ಸಕ್ಸಿಡೆಡ್, ಇದು ಕಂಪೌಂಡಿಂಗಲ್ಲಿತ್ತು. ಇದನ್ನು ಕಾಂಪ್ಲೆಕ್ಸ್ ಮಾಡಬೇಕಂತೆ. ಕಾಂಪ್ಲೆಕ್ಸ್ ಮಾಡೋದು ಹೇಗೆ, ಹಿ ಸಕ್ಸಿಡೆಡ್ ಬಿಕಾಸ್ ಹಿ ಸ್ಟಡಿಡ್ ಹಾರ್ಡ್ ಅಂತ. ಈಗ ನೆಕ್ಸ್ಟ್ ಏನಿದೆ, ವೆನ್ ಶಿ ಸಾ ದ ಸ್ನೇಕ್ ಶಿ ಸ್ಕ್ರೀಮ್ಡ್, ಇದನ್ನು ಸಿಂಪಲಲ್ಲಿ ಮಾಡಬೇಕು. ಸೊ ಆನ್ ಸೀಯಿಂಗ್ ದ ಸ್ನೇಕ್ ಶಿ ಸ್ಕ್ರೀಮ್ಡ್, ಸಿಂಪಲ್. ನೆಕ್ಸ್ಟ್ ಥರ್ಡ್ ಒನ್ನು, ಹಿ ಮಸ್ಟ್ ರನ್ ಆರ್ ಹಿ ವಿಲ್ ಮಿಸ್ ದ ಬಸ್, ಇದನ್ನು ಕಾಂಪ್ಲೆಕ್ಸ್ ಮಾಡಬೇಕು, ಇದು ಕಂಪೌಂಡಲ್ಲಿದೆ. ಇಫ್ ಹಿ ಡಸ್ ನಾಟ್ ರನ್ ಹಿ ವಿಲ್ ಮಿಸ್ ದ ಬಸ್ ಅಂತ. ಮತ್ತು ಇದು ಕಂಪೌಂಡ್ ಇರೋದು ಮತ್ತು ಕಾಂಪ್ಲೆಕ್ಸ್ ಮಾಡಬೇಕು. ಆಲ್ದೋ ಶಿ ವಾಸ್ ಟಯರ್ಡ್ ಶಿ ವರ್ಕ್ಡ್ ಅಂತ. ಫಿಫ್ತ್ ಒನ್, ಶಿ ಲೆಫ್ಟ್ ಅರ್ಲಿ ಬಿಕಾಸ್ ಶಿ ವಾಸ್ ಇಲ್, ಇದನ್ನು ನಾವೇನು ಮಾಡಬೇಕು, ಸಿಂಪಲ್ ಮಾಡಬೇಕು. ಶಿ ಲೆಫ್ಟ್ ಅರ್ಲಿ ಡ್ಯೂ ಟು ಇಲ್ನೆಸ್, ಈ ರೀತಿಯಲ್ಲಿ. ಅಲ್ಲಿ ಡ್ಯೂ ಟು, ಸೋ ಟು ಅನ್ನು ಹಚ್ಚಬೇಕು ಅಂತ ಹೇಳಿದ್ವಲ್ಲ. MCQs ಕಾಂಪಿಟೇಟಿವ್ ಲೆವೆಲ್ಗೆ ಇರ್ತಕ್ಕಂಥ ಒಂದಿಷ್ಟು MCQsಗಳನ್ನು ನೋಡೋಣ. ಐಡೆಂಟಿಫೈ ದ ಸೆಂಟೆನ್ಸ್ ಟೈಪ್, ಐ ವಿಲ್ ಕಾಲ್ ಯು ವೆನ್ ಐ ರೀಚ್ ಹೋಮ್. ಸೊ ಇಲ್ಲಿ ವೆನ್ ಅಂತ ಯೂಸ್ ಮಾಡಿದ್ದೀವಲ್ಲ, ಸೊ ಇದೇನಾಗುತ್ತೆ, ಸಬಾರ್ಡಿನೇಟಿಂಗನ್ನು ಯೂಸ್ ಮಾಡ್ತಾ ಇದ್ದೀವಿ, ಹಾಗಾಗಿ ಇದು ಕಾಂಪ್ಲೆಕ್ಸ್ ಆಗುತ್ತೆ. ಐಡೆಂಟಿಫೈ ದ ಕಂಜಂಕ್ಷನ್ ಯೂಸ್ಡ್ ಇನ್ ಕಂಪೌಂಡ್ ಸೆಂಟೆನ್ಸ್. ಕಂಪೌಂಡ್ ಸೆಂಟೆನ್ಸಲ್ಲಿ ಏನನ್ನು ಯೂಸ್ ಮಾಡ್ತೀವಿ, ಐಂಡ್. ಫ್ಯಾನ್ ಬಾಯ್ಸಲ್ಲಿ ಬರುತ್ತಲ್ವ, ಐಂಡನ್ನು ಯೂಸ್ ಮಾಡ್ತೀವಿ. ಶಿ ವಾಸ್ ಆ್ಯಂಗ್ರಿ ಬಟ್ ಶಿ ಸ್ಮೈಲ್ಡ್, ಸೆಂಟೆನ್ಸ್ ಟೈಪ್ ಯಾವುದಿದು, ಬಟ್ ಬಂದಿದೆ, ಸೊ ಕಂಪೌಂಡ್. ಹಿ ವರ್ಕ್ಡ್ ಹಾರ್ಡ್ ಟು ವಿನ್, ಸೆಂಟೆನ್ಸ್ ಏನಿದು, ಸಿಂಪಲ್ ಆಗಿರ್ತಕ್ಕಂಥದ್ದು ಅಂತ. ಆಲ್ದೋ ಇಟ್ ವಾಸ್ ರೈನಿಂಗ್ ಹಿ ವೆಂಟ್ ಔಟ್, ಆಲ್ದೋ ಇವೆಲ್ಲ ಬಂದರೆ ಕಾಂಪ್ಲೆಕ್ಸ್ ಆಗುತ್ತೆ ಅಂತ. ಸಬಾರ್ಡಿನೇಟಿಂಗ್ ವರ್ಡ್ಸ್ಗಳು ಬರ್ತಾ ಇದೆಯಲ್ಲ. ಒನ್ ಲೈನ್ ರಿವಿಷನನ್ನು ನೋಡೋಣ. ಸಿಂಪಲ್, ಒನ್ ಐಡಿಯಾ. ಕಂಪೌಂಡ್, ಟೂ ಈಕ್ವಲ್ ಐಡಿಯಾಸ್. ಕಾಂಪ್ಲೆಕ್ಸ್, ಮೇನ್ ಪ್ಲಸ್ ಸಬ್ ಐಡಿಯಾ. ಈ ರೀತಿಯಾಗಿದ್ದರೆ ನಾವು ಇವುಗಳನ್ನು ನೆನ್ಪಿಟ್ಕೊಳ್ತಕ್ಕಂಥದ್ದು. ಸಿಂಪಲ್ ಸೆಂಟೆನ್ಸ್ ಓನ್ಲಿ ಒನ್ ಐಡಿಯಾ. ಕಂಪೌಂಡ್, ಟೂ ಈಕ್ವಲ್ ಐಡಿಯಾಸ್ ಇರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನನ್ನು ಯೂಸ್ ಮಾಡ್ತೀವಿ. ಮತ್ತು ಕಾಂಪ್ಲೆಕ್ಸಲ್ಲಿ ಒಂದು ಮೇನ್ ಐಡಿಯಾ ಮತ್ತು ಒಂದು ಸಬ್ ಐಡಿಯಾ ಇರುತ್ತೆ, ಅದಕ್ಕೆ ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ಗಳನ್ನು ಬಳಸ್ತೀವಿ. ಇಷ್ಟು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸೊ ಇವತ್ತಿಗೆ ಈ ಒಂದು ಟೈಪ್ಸ್ ಆಫ್ ಸೆಂಟೆನ್ಸಸ್ ಕ್ಲಾಸ್ ಮುಕ್ತಾಯಿತು. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಸೆಂಟೆನ್ಸಸ್ ಟೈಪ್ಸ್ ಈಸಿಲಿ. ಆ್ಯಂಡ್ ಇಫ್ ಯು ಲೈಕ್ಡ್ ದ video and content, please subscribe and do share with your friends also. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಒಂದು ಪರ್ಸನಲೈಸ್ಡ್ ಆಗಿರ್ತಕ್ಕಂಥ ವಿಡಿಯೋಸ್ಗಳ ನೋಟಿಫಿಕೇಷನ್ ಬೇಗ ಬರುತ್ತೆ. ಸೊ ಡೋಂಟ್ ಮಿಸ್ ಟು ವಾಚ್ ದ ನೆಕ್ಸ್ಟ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಕೀಪ್ ಟ್ಯೂನಿಂಗ್ ವಿತ್ ಅಸ್. ಥ್ಯಾಂಕ್ ಯು.